ಅದೆಷ್ಟೋ ಕತೆಗಳನ್ನ ಕೇಳಿರ್ತೀವಿ, ಅದೆಷ್ಟೋ ಜೀವನ ಕತೆಗಳು ಕಣ್ಣಾರೆ ನೋಡಿರ್ತೀವಿ. ಇವತ್ತು ನಾನು ಹೇಳೋದಕ್ಕೆ ಕೊಟ್ಟಿರೋ ಕತೆ ಒಂದು ಪುಟ್ಟ ಹುಡುಗಿಯ ಕತೆ, ಸಾಗರದಷ್ಟು ಆಸೆಗಳನ್ನ ಹೊತ್ತ ಸ್ವಪ್ನನ ಕತೆ. ಸ್ವಪ್ನ, ಬಾ ಮಗ, ಅಪ್ಪಂಗೆ ಕಾಫಿ ಕೊಡು. ಕೊಡು ಅಪ್ಪ. ಕಾಫಿ ಚಿಕ್ಕಮಂಗ್ಳೂರ್ದು, ಹೆಂಗದೆ? ಕಾಫಿ ಪುಡಿ ಚಿಕ್ಕಮಂಗ್ಳೂರ್ದು, ಮಾಡ್ರ ನೀನೇ ಅಲ್ವಾ, ಹಂಗೆ ಅದೇ. ಹಿತ್ತಲ್ ಗಿಡ ಮದ್ದಲ್ಲ ಅನ್ನಂತವ್ ಯಾವನು, ಹಂಗೆ ನೀನು. ಹೋಲಿ ಬಿಡವಾ, ಕಾಫಿ ಚೆನ್ನಾಗದೆ. ಆಮೇಲೆ ನಿಮ್ಮ ಅವ್ವ ಪಾಪಕ್ಕೆ ಕಾಫಿ ಪುಡಿ ಬದಲು ಖಾರದ ಪುಡಿ ಹಾಕೊಟ್ಬಿಟ್ಟಾಳ. ಅಪ್ಪ, ನಾನು ವಾಲಿಬಾಲ್ ಆಡ್ಬರಕ್ ಹೋಗ್ತೀನಿ. ವಾಲಿಬಾಲ್? ಅವ್ವ ತಾಯಿ, ಇಷ್ಟೊತ್ತಲ್ಲಿ ವಾಲಿಬಾಲ್ ಆಡಕ್ ಹೋಗ್ತೀಯ? ಮೊದ್ಲೇ ಮಳೆ ಬರಂಗದೆ, ಹೆಣ್ಮಗ ಬೇರೆ. ಅಪ್ಪ, ಅದು ನಮ್ ಸ್ಕೂಲಲ್ಲಿ ನಾನೇ ಚೆನ್ನಾಗಿ ಆಡುದು. ನಾನು ಚೆನ್ನಾಗಿ ಆಡಿದ್ರೆ ಬೆಳಗಾವಿಗೆ ಕರ್ಕೊಂಡು ಹೋಗ್ತಾರಂತೆ. ಪ್ಲೀಸ್ ಅಪ್ಪ, ಹೋಗಿ ಬರ್ತೀನಿ. ವಾ, ಬೆಳಗಾವಿನಾ? ಯವ್ವ ಅಷ್ಟ್ ದೂರ ಹೋಗ್ಬೇಕೇನೆ? ಅವ್ನು ಯಾವನೇ ಅವನು ಮಾಸ್ಟ್ರು, ಅವ್ನಿಗೇನ್ ತಲೆ ಇಲ್ವಾ? ಕಡ್ವಾ, ನೀ ಮಡಗ್ದಂಗಿರು ಅಂತ ಸುಮ್ನೆ ಇರೋದ್ ಕಲ್ತ್ಕೋ. ಓ ಅಮ್ಮ, ಪ್ಲೀಸ್ ಅಮ್ಮ, ಹೋಗಿ ಬರ್ತೀನಿ. ತಾಯಿ, ಅಷ್ಟಿಲ್ಲದೆ ದೊಡ್ಡವ್ರು ಹೇಳಾರ ಬೆಳುತ್ತವೆ ಇರುವೆ ಬರೋದು ಅಂತ. ಸುಮ್ಮನೆ ಅಟ್ಟಿ ಕೆಲಸ ನೋಡ್ಕೋ ಹೋಗು. ಅಮ್ಮ ಅಮ್ಮ, ಪ್ಲೀಸ್ ಅಮ್ಮ, ಹೋಗಿ ಬರ್ತೀನಿ ಅಮ್ಮ. ಪ್ಲೀಸ್ ಅಮ್ಮ, ಪ್ಲೀಸ್ ಅಮ್ಮ. ಆಯ್ತು ಇರು, ನಿಮ್ಮಪ್ಪ ಆಚೆ ಹೋಗ್ಲಿ, ಅವಾಗ ಕಳಿಸ್ತೀನಿ ಆಯ್ತಾ? ಆಚೆ ಹೋಗಿ ಬರ್ತೀನಿ ಕಣೆ. ಇವತ್ತಾದ್ರೂ ಒಂಚೂರು ಬೇಗ ಬಾ, ಸ್ವಲ್ಪ ಕಮ್ಮಿ ಕುಡ್ಕೊಂಡ್ ಬಾ. ನೀ ಗರ್ತಿ ಹೆಂಗಿರೋದ್ ಕಲ್ತ್ಕೋ. ಹೋಗ್ ಅಟ್ಟಿ ಕೆಲಸ ನೋಡ್ಕೋ ಹೋಗು. ಅಮ್ಮ, ಹೋಗಿ ಬರ್ತೀನಿ. ಆಯ್ತು ಮಗ, 6 ಗಂಟೆ ಒಳಗಡೆ ಬಂದ್ಬಿಡ್ಬೇಕು. ಅಪ್ಪ ಬರೋಕ್ಕೂ ಮುಂಚೆ ಬಂದ್ಬಿಡು ಬೇಗ, ಜೋಪಾನ. ಹಾ, ಸರಿ ಅಮ್ಮ, ಬಾಯ್. ಚಿನಾ ಎಲ್ಲಿದ್ಯಾ ಚಿನಾ? ಓ ಬ್ಯೂಟಿ. ಕುಡಿಬೇಡ ಅಂದ್ರು ದಿನ ಕಣ್ ಪೂರ್ತಿ ಕುಡ್ಕ ಬಂದ್ ನಮ್ ಜೀವ ತಿಂತೀಯಾ? ನಾನು ಜಾಸ್ತಿ ಕುಡಿದಿಲ್ಲ ಡಾರ್ಲಿಂಗ್, ಪ್ರಾಮಿಸ್. ಒಂದು 60 ಕುಡಿದೇನಪ್ಪ. ನಿನ್ ಮೇಲೆನೆಯ? ನೀನ್ ಹಿಂಗೆ ಮಾಡ್ತಾ ಇರು, ಅಟ್ಟಿ ಲೆಕ್ಕ ಅವನ್ ಮೇಲೆ ಆಣೆ. ನಿಂಗೂ ವಿಷ ಹಾಕಿ ಕುಡಿಸ್ಬಿಟ್ಟು ನಾನು ವಿಷ ಹಾಕೊಂಡ್ ಕುಡ್ಕೊಂಡ್ ಸತ್ತೋಯ್ತೀನಿ ಅಷ್ಟೇ. ಅಯ್ಯೋ ಚಿನಾ, ನಿಂಗೆ ವಿಷಯ ಗೊತ್ತಾ? ಇವತ್ತು ಭಾರತ್ ಫ್ರೀನೇ ಕೊಡ್ತಿದ್ರು, 90 ಒಂದು ಅಷ್ಟೇ. ಆಮೇಲೆ ನೀನು ಗೊತ್ತಾ, ನೀನು ಎಂಟೊಳಗೆ ಬಂದಿದ್ದಲ್ಲ, ಅವತ್ತು 90 ಹಾಕಿದ್ದೆ. ಅದಕ್ಕೆ ಚೆನ್ನಾಗಿ ಕಂಡು ಮದುವೆ ಹೊಟ್ಟೆ. ಹಿಂಗೆ ಕುಡ್ದು ಆ ಪಕ್ಕದ ಮನೆ ರತ್ನನ್ ಗಂಡನ ಸತ್ತೋಗಿದ್ದು, ನೀನು ಹಂಗೆ ಸತ್ತೋಗ್ಬಿಟ್ಟಿಯಾ. ಹೊಟ್ಟೆಗಿಟ್ಟಿಲ್ಲ ಅಂದ್ರು ಜುಟ್ಟಗ್ ಮಲ್ಗೆ ಹೂವು ಅಂತೆ. ನೀನ್ ಕುಡಿಯಕ್ ಮಾತ್ರ ದುಡ್ಡಿರ್ತದೆ ಅಲ್ವಾ, ಅಂತ ಕುಡಿಯಕ್ ಕಷ್ಟ ನಿನ್ ಏನು ಅಂತ. ನಂಗೆ ಚಿನ್ನ ಸೂಪರ್ ಕೂಲ್. ನಂಗೆ ಅದೇನು ಆಸ್ತಿ ಐಶ್ವರ್ಯ ಏನು ಕೊಟ್ಟಿಲ್ಲ ಅಂದ್ರು ತಿನ್ನಕ್ ಕೂಡ ದುಡ್ಡು ಕೊಟ್ಟಲ್ಲ. ನಂಗೆ ನೀನೇ ಆಸ್ತಿ, ನನ್ ಮಗಳೇ ಐಶ್ವರ್ಯ. ಒಂದ್ಸರಿ ಕೂಸಲಿ. ಓ ಹೌದಲ್ವಾ, 6 ಗಂಟೆಗೆ ಬರ್ತೀನಿ ಅಂದ್ಬಿಟ್ಟು ಹೋದ್ಲು. ಅದೆಂತದ ವಾಲಿಬಾಲ್ ಆಡಕ್ಕೆ, ಇನ್ನೂ ಬರ್ಲೇ ಇಲ್ವಲ್ಲ ಅವಳು. ನಿಂಗೆ ಯಾವನೇ ಕಳ್ಸೊಂದಿತ್ತು? ಗುಡ್ಡು ಸಿಡ್ಲು ಬರ್ತಿದ್ದೆ, ಮಳೆ ಹೆಂಗದೆ, ಮಗಿಗೆ ಏನಾದ್ರು ಆದ್ರೆ ಯಾವ ಗತಿ ಗತಿ ಹೆಂಗಿರೋ ಅಂತ ಹೇಳಿದ್ರೆ ಅರ್ಥ ಆಗಲ್ವ ನಿನಗೆ? ಮಗಿ ಏನಾದ್ರು ಆಗ್ಬೇಕಲ್ಲ, ತುಂಡ ಕತ್ತರಿಸ್ಬಿಡ್ತೀನಿ ನಿನ್ನ. ಕತ್ತರಿಸ್ಬಿಡ್ತೀಯ ಕಂಡಿದ್ದೀನಿ, ಹೋಗು. ಅಮ್ಮ, ಬೇಗ ಬಂದ್ ಸಾಯಿ ಅಂತ ಹೇಳಿದೀವಿ ನಿಂಗೆ. ಎಷ್ಟೊತ್ತಿಗೆ ಬರೋದು? ಇಲ್ಲಿ ನೋಡಿದ್ರೆ ಈ ವಯ್ಯ ಕುಡ್ಕ ಬಂದ್ ಸಾಯಿಸ್ತಾವನೆ. 6 ಗಂಟೆಗೂ ಮುಂಚೆ ಬಾ ಅಂತ ಹೇಳಿದಿಲ್ವ ನಿಂಗೆ? ಬಿಡು, ಬರವ ಹೋಗ್ಲಿ ಬಿಡು. ನೆಗಡಿ ಆಗಿದ್ಯಾ? ಹಿಂಗೆ ಆಚೆ ಹೋಗ್ಬಿಡ ಅಂತ ಹೇಳಿದೆ ತಾನೆ ನಾನು. ನಮ್ಮ ಜೀವನದ ಖುಷಿ ಕಣವ ನೀನು. ಈ ಕಷ್ಟದ ಜೀವನದಲ್ಲಿ ನನಗೂ ನಿಮ್ಮ ಅವಂಗಿರೋ ನಗು ಕಣವ ನೀನು. ನಿಂಗೆ ಸಣ್ಣದಾಗೇನಾದ್ರೂ ತಡ್ಕೊಳ್ಳೋದ ಕಣವ ನಾನು. ನೆಗಡಿ ಏನಾದ್ರೂ ಆಗಿ ಗುಡ್ಡು ಸಿಡ್ಲು ಬದೇನಾದ್ರೂ ಆಗಿದ್ರೆ ಸರಿ, ಹೋಗಿ ಬಿಡು, ಮತ್ತೇನು ಮಾಡಕ್ ಹೋಗ್ಬೇಡ. ಇದೇನೋ ಇದು ಬಟ್ಟೆ ಹೊರದೋಗದೆ ಅರ್ಕಂಡ್ ಬಂದವಳ? ಓಹೋ, ಒಲೆಯಕ್ ನಾನು ಒಬ್ಳು ಇದೀನಲ್ಲ ಇಲ್ಲಿ. ಅದು ವಾಲಿಬಾಲ್ ಆಡ್ಬೇಕಾದ್ರೆ ಅರ್ಧೋಯ್ತು. ಅಮ್ಮ,
ಹೇಳಮ್ಮ. ಸಾಕಾಯ್ತಮ್ಮ ನನ್ನ ಕ್ಲಾಸ್ಗೆ ಹೋಗಿ. ಯಾಕಮ್ಮ, ಏನ್ ಕಲ್ತ್ಕೊಂಡೆ ಇವತ್ತು? ಅಯ್ಯೋ ಅಮ್ಮ, ಏನ್ ಗೊತ್ತಾ, ನಮ್ಮ ಟೀಚರ್ ಒಂದು ಲೆಸನ್ ಎಬ್ಬಿಸ್ಬಿಟ್ರಮ್ಮ, ಅದನ್ನ ಮಾಡಲ್ವಂತೆ. ಅಯ್ಯೋ ಹೋಗ್ಲಿ ಬಿಡು, ಎಲ್ಲೋ ಮಾಸ್ಟರ್ಗೆ 1,000 ಸಂಬಳ ಕಮ್ಮಿ ಕೊಟ್ಟಿರ್ಬೇಕು, ಅದಕ್ಕೆ ಹಂಗ್ ಮಾಡೋದು. ಏನ್ ಹೇಳ್ಕೊಟ್ಟವ್ರೆ ಅದ್ ನೀಟಾಗಿ ಕಲ್ತ್ಕವ ನೀನು. ಅದು ಅಮ್ಮ, ನಾನು ಏನೋ ಹೇಳ್ಬೇಕಿತ್ತು ನನಗೆ. ಏನವ? ಅದು ನನಗೆ ನಮ್ಮ ಕ್ಲಾಸ್ ಹುಡುಗರನ್ನ ಕಂಡ್ರವ್ರನ್ನ ಮಾತಾಡ್ಸ್ಬೇಕು, ಅವ್ರನ್ನ ನೋಡ್ತಾನೆ ಇರ್ಬೇಕು, ಅವ್ರ ಜೊತೆ ಓಡಾಡ್ಬೇಕು ಅಂತ ಅನ್ಸುತ್ತೆ ಕಮ್ಮ. ಅಯ್ಯೋ ನಿನ್ಗ್ಯಾಕವ ಇಂಥ ಕೆಟ್ಟ ಬುದ್ಧಿ ಬಂತು? ಯಾರಮ್ಮ ನಿನ್ ತಲೆಗೆ ಇದನ್ನೆಲ್ಲ ತುಂಬಿದವರು? ಯಾರು ಇಲ್ಲ. ಅಯ್ಯೋ 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 ಪಡ್ಕೊಂಡೆ ನಿನ್ನ ಸ್ಕೂಲ್ಗೆ ಸೇರ್ಸದೆ ಬೇಡ ಅಂತ. ಅವಯ್ಯ ನನ್ ಮಾತನ್ನೇ ಕೇಳಲಿಲ್ಲ. ಏನ್ ಮಾಡೋದು ನಿನ್ಗೆ? ಯಾಕಾರ ನಮ್ಮ ಹೊಟ್ಟೆ ಉಟ್ಬಿಟ್ಟ ನೀನು? ಆರೋ ದೀಪಕ್ಕೆ ಕಾಂತಿ ಹೆಚ್ಚು ಅಂತಿದ್ರಂತೆ. ಯಾವ ಕೇಳ್ದಾಗಿಂತ ಬುದ್ಧಿ ಎಲ್ಲ ಕಲ್ತಿಯಾ? ರೀ ನೋಡಿದ್ರ ಇವಳನ್ನ ಹೆಂಗ್ ಮಾತಾಡ್ತಾವಳೆ ಅಂತ? ಕೇಳಿಸ್ತು, ಎಲ್ಲ ಕೇಳಿಸ್ತು. ಸ್ವಪ್ನ ಆಚೋರು ನೋಡು ಭಾಗ್ಯ, ಈಗ ಅವಳಿಗೆ ಏನಿಸ್ತ ಅವಳು ಅದನ್ನ ಹೇಳಿದಾಳೆ. ಆದ್ರೆ ತಂದೆ ತಾಯಿ ನಾವು ಮಕ್ಳ ಹತ್ರ ಯಾವುದೇ ಕಾರಣಕ್ಕೂ ಈ ವಿಷಯ ಮಾತಾಡಬಾರ್ದು. ಅವಳ ತಲೆಯಲ್ಲಿ ಬಂದಿರೋ ಈ ಯೋಚನೆನ ಈಗಲೇ ಬುಡದಲ್ಲೇ ಕಿತ್ ಬಿಸಾಕ್ಬಿಡಕ್ ಹೇಳು. ಮತ್ತೆ ಇನ್ನೊಂದು ಮುಖ್ಯವಾಗಿ, ಅವಳು ಯಾರ ಹತ್ರನೂ ಈ ವಿಷಯದ ಬಗ್ಗೆ ಮಾತಾಡಬಾರ್ದು. ನಮ್ಮ ಮಾನ ಮರ್ಯಾದೆನ ಹೋಗೋದು. ರೀ ಆದ್ರೂ ನನ್ಗೆ ಯಾಕೋ ಭಯ ಆಗ್ತಿದೆ ಕಣ್ರಿ. ಭಾಗ್ಯ, ಒಂದ್ ತಿಳ್ಕೊ, ಅವಳು ಯಾವತ್ತಿದ್ರು ನನ್ನ ಮಗಳು. ನನ್ನ ಮೀಸೆ ಮಣ್ಣಾಗುವಂತ ಕೆಲಸ ಯಾವತ್ತೂ ಮಾಡಲ್ಲ. ಒಂದ್ ವೇಳೆ ಮಾಡಿದ್ರು ಆ ದಿನ ಈ ಜೀವ ಭೂಮಿಯಲ್ಲಿರಲ್ಲ. ಅಮ್ಮ ಅಮ್ಮ, ಬಾರಮ್ಮ ಇಲ್ಲಿ. ಏನಮ್ಮ? ಅಮ್ಮ, ಅದು ನನಗೆ ಒಂದ ಮಾಡಬೇಕಾದ್ರೆ ತುಂಬ ಉರಿಯುತ್ತೆ, ಮತ್ತು ನೆವೆ ನೆವೆ ಅನಿಸುತ್ತೆ ಕಣಮ್ಮ. ಮತ್ತು ನನ್ನ ಬಟ್ಟೆ ಎಲ್ಲ ಹಸ್ರು ಆಗಿದೆ. ನಂಗೆ ಯಾಕೋ ಭಯ ಆಗ್ತಿದೆ ಕಣಮ್ಮ. ಒಂದ್ಸರಿ ಹಾಸ್ಪಿಟ್ಲಿಗೆ ಹೋಗ್ಬರೋಣವಾ? ಹಾ ಮೇಡಮ್, ಅದು ಡಾಕ್ಟರ್ ಎಷ್ಟು ಗಂಟೆ ಬರ್ತಾರೆ? ಇನ್ನೂ ಅರ್ಧ ಗಂಟೆ ಆಗುತ್ತೆ ಸರ್. ಇನ್ನೂ ಅರ್ಧ ಗಂಟೆನಾ? ಮೇಡಮ್, ಅದು ಈ ರಿಪೋರ್ಟ್ ಸ್ವಲ್ಪ ನೋಡಿ ಹೇಳ್ತೀರಾ? ಮಿಷಿನ್ ಅವ್ರು ಏನೋ ನೋಡಿದ್ರು, ಅರ್ಥ ಆಗಲಿಲ್ಲ. ನೀವು ಒಂಚೂರು ನೋಡಿ ಹೇಳ್ತೀರಾ? ಇದೇನು ಅಂತ ಅಷ್ಟು ನಂಗೆ ಗೊತ್ತಿಲ್ಲ ಸರ್, ಆದರೆ ಇದು ಲೈಂಗಿಕ ಕ್ರಿಯೆಯಿಂದ ಹರಡೋ ಕಾಯಿಲೆ. ತಗೊಳ್ಳಿ. ಸರಿ. ಭಾಗ್ಯ ಕಡೆಯವರೆಲ್ಲಿದ್ದೀರಾ? ಡೆಲಿವರಿ ತುಂಬ ಕಾಂಪ್ಲಿಕೇಟೆಡ್ ಆಗಿದೆ, ಮಗುಗೆ ತೊಂದರೆ ಆಗ್ಬೋದು. ಬೇಜಾರು ಮಾಡ್ಕೋಬೇಡ ಕಣ ರಮೇಶ, ದೇವ್ರು ಯಾವತ್ತೂ ನೀನು ಕೈ ಬಿಡಲ್ಲ, ಒಳ್ಳೇದೇ ಮಾಡುತ್ತೆ. ಹೋಗಿ ದೇವ್ರ ಹತ್ರ ಬೆಡ್ಕೊಂಬಂದ್ಬಿಡು. ಹಾಂ, ದೇವ್ರೆ, ಇನ್ನೊಂದ್ಸರ್ತಿ ಕಾಪಾಡ್ಬಿಡಪ್ಪ. ನನ್ನ ಜೀವನದ ಕೊನೆ ಆಸೆ ಇದು. ಮಗನೋ ಮಗಳು ಕಣ್ಣೀರು ರೆಪ್ಪೆ ಸಾಕ್ದಂಗೆ ಸಾಕ್ತೀನಿ. ಈ ಸರ್ತಿ ಹಿಂಗಾದ್ರೆ ನಾನು ಎಂತ ತಡ್ಕೊಳ್ಳೋ ಕಣಯ್ಯ. ದಯವಿಟ್ಟು ನಮಗೆ ಉಳಿಸಿ ಕಂಡ್ಬಿಡಪ್ಪ. ಭಾಗ್ಯ ಕಡೆಯವ್ರು ಯಾರಿದ್ದೀರಾ? ಕಂಗ್ರ್ಯಾಚುಲೇಷನ್ಸ್ ಸರ್, ನಿಮ್ಗೆ ಹೆಣ್ಮಗು ಆಗಿದೆ. ನಾ ತಂದೆಯಾದ ಕ್ಷಣ ಕೈ ಮನಸ್ಸು ಎರಡು ಭಾರವಾದವು. ನನ್ನ ನೆತ್ತರ ಅಣುವಣುವಿನಲ್ಲೂ ಮಮತೆಯ ಕೂಗು ಹರಿಯುತ್ತಿತ್ತು. ಅದೆಷ್ಟೋ ಕನಸುಗಳು ನನಸಾಗಿಸಲು ಬೆರಗಿಳಿದಿರುವ ಮಿಂಚು ನೀನು. ಈ ಮಿಂಚಿನ ಪ್ರಕಾಶದಲ್ಲಿ ನಮ್ಮ ಮುಂದಿನ ಹಾದಿಯರಳು. ನಿನ್ನ ಕಾಯುವ ಸೈನಿಕನಾಗಿ, ನಿನ್ನ ಮೆರೆಸುವ ಅಂಬಾರಿಯಾಗಿ, ನಿನ್ನ ನಗಿಸುವ ಜಾದುಗಾರನಾಗಬೇಕೆಂಬ ಆಸೆಗೆ ನನ್ನ ಜೀವನದ ಆಶಯವಾಗಿದೆ. ಈ ನಗುವ ಮಗ ನೋಡಿ ನಾನೇ ಮಗುವಾದೆ ಎನಿಸಿದೆ. ಹಲೋ, ಮಗಿನ ಕರ್ಕೊಂಡು ಸ್ವಲ್ಪ ಆಸ್ಪತ್ರೆಗೆ ನಿನ್ನ ಬಾ, ಹೇಳ್ತೀನಿ ನಾನು. ಡಾಕ್ಟರ್ ಬಂದವರಾ?
ರಿಪೋರ್ಟ್ಸ್ ಕೊಡಿ ಸರ್. ಸೊ ಸರ್, ಇದು ಟ್ರೈಕೋಮೋನಿಯಾಸಿಸ್ ಅಂತ ಒಂದು ಕಾಯಿಲೆ. ಭಯಪಡ ಅಂಥದ್ದೇನಿಲ್ಲ, ಕ್ಯೂರ್ ಆಗುತ್ತೆ. ಈ ಏಜ್ ಗ್ರೂಪಲ್ಲಿ ಈ ಪ್ರಾಬ್ಲಮ್ ಕಾಮನ್ ಆಗೇ ಇರುತ್ತೆ. ಸೊ ಇದಕ್ಕೆ ಆ್ಯಂಟಿಬಯೋಟಿಕ್ಸ್ ಎಲ್ಲ ಇದೆ, ತಗೊಂಡ್ರೆ ಪೂರ್ತಿಯಾಗಿ ವಾಸಿ ಆಗುತ್ತೆ. ಮೋಸ್ಟ್ ಪ್ರಾಬಬ್ಲಿ ನಿಮ್ಮ ಪಾರ್ಟ್ನರ್ಗೂ ಇರ್ಬೋದು. ಅವ್ರಿಗೆ ಒಂದ್ಸತಿ ಟೆಸ್ಟ್ ಮಾಡಿ ಆಮೇಲೆ ಒಟ್ಟಿಗೆ ಮಾತ್ರೆ ಬರ್ಕೊಡ್ತೀನಿ. ಮೇಡಮ್, ಅದು ನನ್ನ ಹೆಂಡ್ತಿಗಲ್ಲ, ಮಗಳಿಗೆ. ಓ, ಮಗಳಿಗ? ಸ್ವಪ್ನ, 14 years. ಮೇಡಮ್ ಏನು ಕಾಯಿಲೆ ಮೇಡಮ್ ಅದು? ಮೇಡಮ್, ಇದು STD ಅಂತ, ಅಂದರೆ ಸೆಕ್ಷುಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್, ಅಂದರೆ ಲೈಂಗಿಕವಾಗಿ ಹರಡುವಂಥ ಕಾಯಿಲೆ. ಲೈಂಗಿಕ ಕ್ರಿಯೆನಾ? ಅಯ್ಯೋ, ನಮ್ಮ ತಲೆ ಮೇಲೆ ಚಪ್ಟಿಕಲ್ ಎಳೆದ್ಬಿಟ್ಲಲ್ಲಪ್ಪ ಇವಳು. ಚಿಕ್ಕೋಳು ಅಂತ ಮುದ್ದು ಮಾಡಿ ಸಾಕಿದ್ದಕ್ಕೆ ಹಿಂಗೆ ಮಾಡ್ಬಿಟ್ಲಲ್ಲಪ್ಪ. ಲಂಗು ಲಗಾಮಿಲ್ದೇ ಇರೋ ಕುದುರೆ ಆದ್ಲು. ಅಯ್ಯೋ, ಅದೆಂಥದ್ದು ಆಟ ಆಡ್ತೀನಿ ಅಂತ ಹೋಗಿ ನಮ್ಮನ್ನೇ ಆಟ ಆಡಿಸ್ಬಿಟ್ಲಲ್ಲಪ್ಪ. ಮೇಡಮ್, ಅವಳು ನಿಮ್ಮ ಮಗಳು, ಆ ಥರ ಎಲ್ಲ ಬೈಬೇಡಿ. ಏನು ಮಕ್ಕಳು ಮೇಡಮ್, ನಾವು ಅನ್ಕೋಬೇಕಷ್ಟೇ ಒಂದು ಮಕ್ಕಳು ಅಂತ. ಪಕ್ಷಿಗಳು ತಮ್ಮ ಮರಿಗಳನ್ನ ಜೋಪಾನ ಮಾಡ್ದಂಗೆ ಮಾಡಿದೀನಿ ಇವಳನ್ನ. ಇವಳು ನಂಗೆ ಹಿಂಗೆ ಮಾಡ್ತಾಳೆ ಅಂತ ನನ್ನ ಕನ್ಸು ಮನ್ಸಲ್ಲಿ ಅಂದ್ಕೊಂಡಿಲ್ಲ ಮೇಡಮ್. ಏನವ್ವ, ನಾನು ತೋರಿಸಿದ ಪ್ರೀತಿ ಸಾಲಿಲ್ವ ನಿಮಗೆ? ಏನು ಕೇಳಿದ್ರೆ ಕೊಡಿಸ್ತೀನಿಲ್ಲವ. ನಮ್ಮ ಪ್ರೀತಿಯಲ್ಲೆಲ್ಲ ಕಮ್ಮಿ ಆಗಿರ್ಬೇಕು ಮೇಡಮ್ ಅಷ್ಟೇ. ಮಕ್ಕಳ ಮೇಲೆ ತುಂಬ ಆಸೆಗಳು ಇಟ್ಕೋಬಾರ್ದು. ಆ ಪಾಠ ಹೇಳ್ಕೊಟ್ಬಿಟ್ಟು ನನ್ನ ಮಗಳು. ಲೈಂಗಿಕ ಕ್ರಿಯೆ ಅಂದರೆ ಏನು? ನೀವೆಲ್ಲ ಏನು ಮಾತಾಡ್ತಿದ್ದೀರಾ? ಅಪ್ಪ ಅಮ್ಮ ನೀವಿಬ್ರು ಯಾಕೆ ಅಳ್ತಿದ್ದೀರಾ? ಅಳ್ಬೇಡ್ರಿ. ಡಾಕ್ಟರ್, ನೀವೇನು ಹೇಳ್ತಿದ್ದೀರಾ? ನಂಗೆ ಅರ್ಥ ಆಗ್ತಿಲ್ಲ, ಪ್ಲೀಸ್ ಹೇಳಿ. ಮಾಡೋದೆಲ್ಲ ಮಾಡ್ಬಿಟ್ಟು ಏನು ಗೊತ್ತಿಲ್ಲದೆ ಇರೋಂಗೆ ಆಡೋದು ನೋಡು, ಮಳ್ಳಿ ಥರ. ಮೇಡಮ್, ಆ ಥರ ಎಲ್ಲ ಬೈಬೇಡಿ ಮೇಡಮ್ ನಿಮ್ಮ ಮಗಳಿಗೆ. ನೀವು ಸ್ವಲ್ಪ ಆಚೆ ಇರಿ, ನೀವಿಬ್ರು ನಾನು ಮಾತಾಡ್ತೀನಿ ಅವ್ರ ಹತ್ರ. ಸ್ವಪ್ನ ಪುಟ್ಟ, ಬಾ ಇಲ್ಲಿ ಕೂತ್ಕೋ. ಕಂಡ ಕನಸೆಲ್ಲ ನುಚ್ಚು ನೂರಾಗಿ ಸಮುದ್ರದಲ್ಲಿ ಕೊಚ್ಚಿ ಹೋಗಿದೆನಿಸಿದೆ. ನಾ ಸುರಿಸಿದ ಬೆವರೆಲ್ಲ ರಕ್ತವಾಗಿ, ತೋರಿದ ಪ್ರೀತಿಯೆಲ್ಲ ಕೊಚ್ಚಿ ಹೋಗಿ ನಾನೇ ಕಳೆದು ಹೋದಂತೆ ಭಾಸವಾಗಿ. ನಾ ಬೆಳೆಸಿದ ಸಸಿ ಮರವಾಗಿ ಆಸರೆಯಾಗಿ ನಿಲ್ಲದೆ ಗಿಡದಲ್ಲೇ ವಿಷ ಸೂಸಿ ಉಸಿರು ಬಿಗಿ ಇಳಿಯುವಂತಾಗಿದೆ. ನಾ ಬೆಳೆಸಿದ ರೀತಿಯೇ ತಪ್ಪಾದಿತೇನು, ನಾ ಕಲಿಸಿದ ಪಾಠವೇ ಸುಳ್ಳಾದಿತೇನು, ನಾ ಬಸಿದ ರಕ್ತವೇ ವಿಷವಾದಿತೇನು, ನಾ ಜನ್ಮ ಕೊಟ್ಟಿದ್ದೆ ತಪ್ಪಾದಿತೇನು. ಸ್ವಪ್ನ, ನಾನು ಇವಾಗ ಏನು ಕೇಳ್ತೀನಿ ಅದಕ್ಕೆ ನೀನು ಕರೆಕ್ಟಾಗಿ ಆನ್ಸರ್ ಮಾಡಬೇಕು, ಆಯಿತಾ? ನಿಂಗೆ ಯಾರಾದರೂ ಇನ್ಅಪ್ರಾಪ್ರಿಯೇಟಾಗಿ ಟಚ್ ಮಾಡಿರೋದು ಅಥವಾ ನಿಂಗೆ ಇಷ್ಟ ಆಗದೆ ಇರೋ ಥರ ಟಚ್ ಮಾಡಿರೋದು, ಆ ಥರ ಏನಾದರೂ ಅಂದರೆ ಯಾವ ಥರ? ಅಂದರೆ ಇವಾಗ ಯಾರಾದರೂ ಬಾಯ್ಸ್ ಆಗಿರ್ಬೋದು, ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ಜೆಂಟ್ಸ್ ಆಗಿರ್ಬೋದು, ಬಂದು ಇನ್ಅಪ್ರಾಪ್ರಿಯೇಟಾಗಿ ಟಚ್ ಮಾಡೋದು, ಇಲ್ಲ ನಿಂಗೆ ಇಷ್ಟ ಇಲ್ಲ ಅಂದ್ರೂ ಫೋರ್ಸ್ ಮಾಡಿ ಮುಟ್ಟಿರೋದು, ಆ ಥರ ಏನಾದರೂ ಇದೆಯಾ? ಅವತ್ತು ಇವತ್ತು ಯಾವ ಪಾಠ ಇರೋದು? ನೆಕ್ಸ್ಟ್ ಈಗ ಮಾನವನಲ್ಲಿ ಸಂತಾನೋತ್ಪತ್ತಿ ಪಾಠ. ಆ ಪರೀಕ್ಷೆಗೆ ಅಷ್ಟೊಂದು ಇಂಪಾರ್ಟೆಂಟ್ ಇಲ್ಲ, ಅದಕ್ಕೆ ಆ ಪಾಠ ಬೇಡ. ನಮ್ಮ ಕ್ಲಾಸಲ್ಲಿ ಗಣೇಶ ಇದ್ದಾನಲ್ಲ, ಅವನೆಷ್ಟು ಚೆನ್ನಾಗಿದ್ದಾನಲ್ವಾ? ಕೇಳಿದ್ದಕ್ಕೆಲ್ಲ ಎಷ್ಟು ಚೆನ್ನಾಗಿ ಆನ್ಸರ್ ಮಾಡ್ತಾನೆ. ಅವನೆಷ್ಟು ಚಂದ ಅಲ್ವಾ? ಅವನೇನ್ ಚಂದ ಬಾ. ಏನು ಗೊತ್ತಾ, ಇವತ್ತು ಸಂಜೆ ವಾಲಿಬಾಲ್ ಆಡೋಕೆ ಹೋಗೋಣ, ಬರ್ತೀರಾ? ನಮ್ಮ ಮನೇಲಿ ವಾಲಿಬಾಲ್ ಆಡೋಕ್ಕೆ ಬಿಡಲ್ಲ. ನಮ್ಮ ಮನೇಲಿ ಇನ್ನೇನು ಬಿಡ್ತಾರಾ? ನಾವು ಹೋಗಲ್ವಾ? ಏನು ಗೊತ್ತಾ, ಅಲ್ಲಿ ಗಣೇಶನೂ ಬರ್ತೀವಿ, ಸೊ ಹೋಗೋಣವಾ? ಸರಿ, ಬನ್ನಿ ಹೋಗೋಣ. ಡಾಕ್ಟರ್, ನನಗೆ ನಮ್ಮ ಅಪ್ಪ ಮತ್ತು ನಮ್ಮ ಅಂಕಲ್ ಬಿಟ್ಟರೆ ಇನ್ಯಾರು ಮುಟ್ಟೋದಾಗಲಿ ಮಾತಾಡ್ಸೋದಾಗಲಿ ಮಾಡಿಲ್ಲ. ಅಂಕಲ್ಲ? ಯಾರು? ಅದು ಧನು ಅಂಕಲ್ ಅಂತ, ಅಪ್ಪನ ಫ್ರೆಂಡು. ಅವ್ರು ನನ್ನ ಚಿಕ್ಕ ವಯಸ್ಸಿಂದ ಮಾತಾಡಿಸ್ತಾರೆ, ಆಟಾಡಿಸ್ತಾರೆ, ಮುದ್ದು ಮಾಡ್ತಾರೆ. ಅವತ್ತು ಮುದ್ದು ಮಾಡಿದ್ರು, ಆದರೆ ಅಪ್ಪ ಅಮ್ಮಂಗೆ ಹೇಳ್ಬೇಡ ಅಂತ ಹೇಳಿದ್ರು. ನಿನಗೆ ಗುಡ್ ಟಚ್ಚು, ಬ್ಯಾಡ್ ಟಚ್ಚು ಅದ್ರ ಬಗ್ಗೆ ಅಪ್ಪ ಅಮ್ಮ ಹೇಳ್ಕೊಟ್ಟಿರೋದಾಗಲಿ ಅಥವಾ ಸ್ಕೂಲಲ್ಲಿ ಏನಾದರೂ ಹೇಳಿದಾರಾ? ಇಲ್ಲ. ಓಕೆ. ಅಂಕಲ್ ಬಂದಿದ್ರು ಅಂತ ಹೇಳ್ದಲ್ಲ, ಇನ್ನೂ ಹೇಳು, ಏನಾಯಿತು ಅವಾಗ? ಅಂಕಲ್ ಬನ್ನಿ ಒಳಗೆ.
ಅಪ್ಪ ಅಮ್ಮ ಇಲ್ವೇನಮ್ಮ? ಇಲ್ಲ, ಅಪ್ಪ ಆಫೀಸ್ಗೆ ಹೋಗಿದ್ದಾರೆ, ಅಮ್ಮ ಆಂಟಿ ಜೊತೆ ಮಾರ್ಕೆಟ್ಗೆ ಹೋಗಿದ್ದಾರೆ. ಹೌದಾ? ಏನು ಮಾಡ್ತಾ ಇದ್ದೆ? ಓದ್ತಿದ್ದೆ. ಏನು ಓದ್ತಿದ್ದೆ? ಸೋಷಿಯಲ್ ಸೈನ್ಸ್. ಹೌದಾ? ಬಾ ನೋಡೋಣ ಏನು ಓದ್ತಿದ್ದೆ ಅಂತ. ನೋಡು ಸ್ವಪ್ನ, ನೀನು ಹೇಳಿರೋದೆಲ್ಲ ನಂಗೆ ಅರ್ಥ ಆಗಿದೆ. ಇದ್ರಲ್ಲಿ ನಿಂದೇನು ತಪ್ಪಿಲ್ಲ ಅಂತ ನಿನ್ಗೇನು ಗೊತ್ತಿರಲಿಲ್ಲ. ಸೊ ನೀನೇನಕ್ಕೂ ಬ್ಲೇಮ್ ಮಾಡ್ಕೋಬೇಡ. ನಾನು ನಿನ್ನ ಅಪ್ಪ ಮಾತ್ರ ಮಾತಾಡ್ತೀನಿ. ಸರ್ ಮೇಡಮ್ ಬನ್ನಿ. ನೋಡಿ ಸರ್, ಸ್ವಪ್ನಾಗೆ ಈ ಥರ ಆಗಕ್ಕೆ ಮುಖ್ಯ ಕಾರಣ ನೀವೇ. ಅವಳಿಗೆ ಗುಡ್ ಟಚ್ ಅಂದ್ರೆ ಏನು, ಬ್ಯಾಡ್ ಟಚ್ ಅಂದ್ರೆ ಏನು ಅಂತ ನೀವು ಹೇಳ್ಕೊಟ್ಟಿಲ್ಲ, ಸ್ಕೂಲಲ್ಲೂ ಹೇಳ್ಕೊಟ್ಟಿಲ್ಲ. ಅವಳನ್ನ ಅದ್ರ ಬಗ್ಗೆ ಕೇಳಕ್ ಬಂದಾಗ ನೀವು ಸರಿಯಾಗಿ ಸ್ಪಂದಿಸಿಲ್ಲ. ಮಕ್ಕಳು ಏಜ್ ಆಗ್ತಿದ್ದಂಗೆ ನಿಮಗೆ ಅಪ್ಪ ಅಮ್ಮನ ಜವಾಬ್ದಾರಿ ಗೊತ್ತಾಗಬೇಕು. ಮಕ್ಳನ್ನ ಚೆನ್ನಾಗಿ ನೋಡ್ಕೊಳ್ಳೋದಂದ್ರೆ ಬರೀ ಅವ್ರು ಕೇಳೋದನ್ನ ಕೊಡಿಸೋದು ಅಥವಾ ಹೇಳಿದ್ದೆಲ್ಲ ಮಾಡೋದು ಅಷ್ಟೇ ಅಲ್ಲ. ಆ ಏಜಿಗೆ ಏನು ತಿಳುವಳಿಕೆ ಕೊಡಬೇಕು, ಅವ್ರಿಗೆ ಹೊರಜ್ಞಾನ ಏನು ಕೊಡಬೇಕು, ಅದನ್ನು ಸರಿಯಾಗಿ ಮಾಡಬೇಕು. ಅವಳಿಗೆ ಏನೇ ಆದ್ರೂ ಮನೇಲಿ ಬಂದು ಹೇಳ್ಕೊಳ್ಳೋ ಥರ ಅಟ್ಮಾಸ್ಫಿಯರ್ನ ನೀವು ಮನೇಲಿ ಕ್ರಿಯೇಟ್ ಮಾಡಬೇಕು. ಅವಳಿಗೆ ಈ ಏಜಲ್ಲಿ ಎಸ್ಪೆಷಲಿ ನೀವು ಫ್ರೆಂಡ್ಸ್ ಥರ ಇರಬೇಕು ಪೇರೆಂಟ್ಸ್ಗಿಂತ. ಸೊ ದ್ಯಾಟ್ ಅವಳು ಏನೇ ಅನ್ಸಿದ್ರು ಬಂದು ನಿಮ್ಮ ಹತ್ರ ಓಪನ್ ಆಗಿ ಹೇಳ್ಕೋಬೇಕು. ಇದು ಎಲ್ಲ ಪೇರೆಂಟ್ಸ್ದು ಬೇಸಿಕ್ ಕರ್ತವ್ಯ. ಹ್ಞೂ ಮೇಡಮ್, ನಮ್ಮದೇ ತಪ್ಪು. ಪಾಪ ಮಗ ಬಾಯ್ಬಿಟ್ಟು ಕೇಳಿದ್ರು, ನಾವು ಅವ್ರ ಮನೆಗೆ ಹೇಳ್ಕೊಡ್ಲಿಲ್ಲ, ತಪ್ಪು ಮಾಡ್ಬೋದು. ಹೌದು ಮೇಡಮ್, ತಾಯಿಯಾಗಿ ಅದು ನನ್ನ ಕರ್ತವ್ಯ ಆಗಿತ್ತು. ಅವಳಿಗೆಲ್ಲನೂ ತಿಳಿಸಿ ಹೇಳ್ಕೊಡ್ಬೇಕಾಗಿತ್ತು. ನಾನು ತಾಯಿಯಾಗಿ ಎಡಗ್ಬಿಟ್ಟೆ. ಅವಳಿಗೇನು ಹೇಳ್ಕೊಡ್ಲೂ ಇಲ್ಲ, ಅವಳು ಹೇಳಿದ್ದನ್ನು ಕೇಳಿಸ್ಕೊಳ್ಳಿಲ್ಲ. ನಂದೇ ತಪ್ಪು ಕಣವ್ವ. ಸರಿ, ಇನ್ಮೇಲಾದರೂ ನಿಮ್ಮ ತಪ್ಪನ್ನು ನೀವು ತಿದ್ಕೊಂಡು ನಿಮ್ಮ ಮಗಳಿಗೆ ಇದನ್ನೆಲ್ಲ ಹೇಳ್ಕೊಡಿ. ಯಾವುದೇ ಮುಜುಗರ ಇಟ್ಕೋಬೇಡಿ. ನೀವು ನಿಮ್ಮ ಮಕ್ಕಳಿಗೆ ಸೆಕ್ಸ್ ಎಜುಕೇಷನ್ ಹೇಳ್ಕೊಡ್ತೀರಾ ಅಲ್ವಾ?